ನನಗೆ ಮದುವೆಯಾಗಿದೆ. ನನ್ನ ಗಂಡ ಹೊರಗಡೆ ಇದ್ದಾರೆ. ನಾನು ಯಾವಾಗಲೂ ಮಹಡಿ ಮೇಲೆ ಹೋದಾಗ 22 ವರ್ಷದ ಹುಡುಗನೊಬ್ಬ ಅಲ್ಲಿ ನನ್ನನ್ನು ಅವಿತುಕೊಂಡು ನೋಡುತ್ತಿದ್ದಾನೆ ಎಂಬ ಫೀಲ್ ಆಗುತ್ತದೆ. ಏಕೆಂದರೆ ನನ್ನ ಫಿಗರ್ ನೋಡಲು ಬಹಳ ಸುಂದರವಾಗಿದೆ. ಯಾರೇ ನನ್ನನ್ನು ನೋಡಿದರೂ ಅವರಿಗೆ ನನ್ನನ್ನು ನೋಡುತ್ತಲೇ ಇರಬೇಕೆಂಬ ಮನಸ್ಸಾಗುತ್ತದೆ. ನನ್ನನ್ನು ಅವರ ವಶ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಅದೇ ಪಕ್ಕದ ಮನೆಯ ಹುಡುಗ ನನ್ನ ಮನೆಗೆ ಯಾವಾಗಲೂ ಬಂದು ಹೋಗುತ್ತಾನೆ. ಅವನು ನನ್ನನ್ನು ಆಂಟಿ ಎಂದು ಕರೆಯುತ್ತಾನೆ. ನನ್ನನ್ನು ಗುಟ್ಟಾಗಿ ಅವಿದುಕೊಂಡು ನೋಡುತ್ತಿರುತ್ತಾನೆ. ನನಗಿದು ಅರ್ಥವಾಗುವುದಿಲ್ಲ. ನನ್ನ ಎದುರಿಗೆ ಬಂದಾಗ ಆಂಟಿ ಎಂದು ಕರೆಯುತ್ತಾನೆ. ಆದರೆ ನಾನು ಯಾವಾಗಲಾದರೂ ಮಹಡಿ ಮೇಲೆ ಹೋದಾಗ ನನ್ನನ್ನು ಅವಿತುಕೊಂಡು ನೋಡುತ್ತಾನೆ. ನಾನು ತಿರುಗಿ ಅವನನ್ನು ನೋಡಿದಾಗ ಅವನು ತನ್ನ ನೋಟವನ್ನು ಬದಲಿಸುತ್ತಾನೆ. ನನ್ನ ಫಿಗರ್ನ ಕ್ವಾಲಿಟಿ ತುಂಬಾ ಹಾಟ್ ಆಗಿ ಕಾಣುತ್ತದೆ. ನನ್ನ ಗಂಡ ಹೊರಗಡೆ ಹೋಗಿ 6 ತಿಂಗಳಾಗಿತ್ತು ಅಷ್ಟೇ. ನಾನು ಮಾಡಿ ಮೇಲೆ ಹೋದಾಗ ಈಗೀಗ ನಾನು ಅವನ ಬಳಿ ಮಾತನಾಡಲು ಪ್ರಾರಂಭಿಸಿದೆ. ಮಳೆಗಾಲದ ಒಂದು ಸಮಯ. ನಾನು ಮಾಡಿ ಮೇಲೆ ಹೋಗಿದ್ದೆ. ಸೀರೆ ಉಟ್ಟುಕೊಂಡಿದ್ದೆ. ಮಳೆಯಲ್ಲಿ ನೆನೆಯುತ್ತಿದ್ದೆ. ಪೂರ್ತಿಯಾಗಿ ಮಳೆಯಲ್ಲಿ ನೆಂದ ನನ್ನ ದೇಹ ಸಖತ್ತಾಗಿ ಕಾಣುತ್ತಿತ್ತು. ನನಗೆ ಮಳೆಯಲ್ಲಿ ನೆನೆಯಲು ಬಹಳ ಖುಷಿಯಾಗುತ್ತಿತ್ತು. ಆದರೆ ನನಗೆ ಗೊತ್ತಿರಲಿಲ್ಲ ಆ ಹುಡುಗ ನನ್ನ ವಿಡಿಯೋ ಮಾಡುತ್ತಿದ್ದಾನೆ ಎಂಬುದು. ಏಕೆಂದರೆ ನಾನು ನನ್ನ ಸೆರಗನ್ನು ಸೊಂಟಕ್ಕೆ ಬಿಗಿದುಕೊಂಡು ಮಳೆಯಲ್ಲಿ ನೆನೆದು ಆನಂದ ಅನುಭವಿಸುತ್ತಿದ್ದೆ. ಅದನ್ನು ಆ ಹುಡುಗ ವಿಡಿಯೋ ಮಾಡಿಕೊಂಡಿದ್ದ. ಸ್ವಲ್ಪ ದಿನಗಳು ಕಳೆದ ನಂತರ ಆ ಹುಡುಗ ನನ್ನ ಮನೆಗೆ ಬಂದಿದ್ದ. ಅವನು ನನ್ನ ಬಳಿ ಕೇಳಿದ, ಆಂಟಿ, ನನಗೆ ನಿಮ್ಮ ಫೋನ್ ನಂಬರ್ ಕೊಡುವಿರಾ? ಆಗ ನಾನು ಅವನಿಗೆ ಕೇಳಿದೆ, ನನ್ನ ಫೋನ್ ನಂಬರ್ ನಿನಗೇತಕ್ಕೆ? ನನಗೆ ನೀನು ಕಾಲ್ ಮಾಡುವೆಯಾ? ಅವನೇಕೆ ನನ್ನ ಬಳಿ ನಂಬರ್ ಕೇಳುತ್ತಿದ್ದಾನೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಆದರೆ ಅವನಿಗೆ ಎಲ್ಲವೂ ಗೊತ್ತಿತ್ತು. ನಾನು ಅವನಿಗೆ ನನ್ನ ಮೊಬೈಲ್ ನಂಬರ್ ಕೊಟ್ಟೆ. ಅವನು ವಾಟ್ಸ್ಆ್ಯಪ್ ಮುಖಾಂತರ ಆ ವಿಡಿಯೋ ನನಗೆ ಕಳುಹಿಸಿದ. ಅದರ ಜೊತೆಗೆ ಅವನು ನನಗೊಂದು ಮೆಸೇಜ್ ಹಾಕಿದ, ಆಂಟಿ, ನೀವು ನನ್ನ ಮಾತನ್ನು ಕೇಳಲಿಲ್ಲವೆಂದರೆ ನಾನು ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಆಮೇಲೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತದೆ. ಹೀಗಾಗಿ ನಾನು ಹೇಳುವುದನ್ನು ಕೇಳಿ. ನಾನೊಂದು ಸಲ ಭಯಗೊಂಡೆ. ನಾನು ಅವನಿಗೆ ಕೇಳಿದೆ, ಏನು ವಿಷಯ? ಆಂಟಿ, ನೀವು ನೋಡಲು ಬಹಳ ಸುಂದರವಾಗಿ ಕಾಣುತ್ತೀರಿ. ನಾನು ಯಾವಾಗಲೂ ನಿಮ್ಮನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಬೆಂಕಿ ಹುಟ್ಟಿಕೊಳ್ಳುವಂತೆ ಆಗುತ್ತದೆ. ಹಾಗೂ ನಾನು ನಿಮ್ಮನ್ನು ಅಪ್ಪಿಕೊಳ್ಳಲು ಬಯಸುತ್ತೇನೆ. ಹಾಗಾಗಿ ಇಂದು ರಾತ್ರಿ ನೀವು ನನ್ನ ಮನೆಗೆ ಬರಬೇಕಾಗುತ್ತದೆ. ಆಗ ನಾನು ಯೋಚಿಸಿದೆ, ಸರಿ, ಹಾಗಾದರೆ ನಡೆ, ನೀನೇನು ಮಾಡುತ್ತೀಯಾ ಎಂದು ನೋಡೋಣ ಎಂದುಕೊಂಡೆ. ಏಕೆಂದರೆ ಅವನಿಗಿದ್ದ ಬಯಕೆ ನನಗೂ ಇತ್ತು. ಅವನು ನಂತರ ಆ ವಿಡಿಯೋವನ್ನು ಡಿಲೀಟ್ ಮಾಡುತ್ತಾನೆ. ನಾನು ರಾತ್ರಿ ಆದ ಮೇಲೆ ಅವನ ಮನೆಗೆ ಹೋದೆ. ಅವನ ಮನೆಯಲ್ಲಿ ಆ ದಿನ ಯಾರೂ ಇರಲಿಲ್ಲ. ಅವನು ಎಷ್ಟೊಂದು ಫಾಸ್ಟ್ ಆಗಿ ಇದ್ದ ಎಂದರೆ ನಾನು ಒಳಗಡೆ ಬರುತ್ತಲೇ ಅವನು ನನ್ನ ಬಳಿ ಕ್ರಿಕೆಟ್ ಮ್ಯಾಚ್ ಆಡಲು ಪ್ರಾರಂಭಿಸಿದ. ಅವನು ಬಹಳ ವೇಗವಾಗಿದ್ದ. ಅವನಿಗೆ ರಾತ್ರಿಯ ಸಮಯವನ್ನು ಆನಂದಮಯವಾಗಿ ಮಾಡಲು ಬಹಳ ಸಮಯ ಬೇಕಾಗಲಿಲ್ಲ. ಒಂದೊಳ್ಳೆ ಕ್ರಿಕೆಟ್ ಮ್ಯಾಚ್ ನಾವಿಬ್ಬರೂ ಆಡಿದೆವು. ನಾನು ಇಷ್ಟು ವೇಗದ ಕ್ರಿಕೆಟ್ ಮ್ಯಾಚ್ ಎಂದು ಆಡಿರಲಿಲ್ಲ. ಅಷ್ಟು ವೇಗದ ಕ್ರಿಕೆಟ್ ಮ್ಯಾಚ್ ಅನ್ನು ಅವನು ಆಡಿ ಮುಗಿಸಿದ್ದ. ಆತ ಕನಿಷ್ಠವೆಂದರೂ 2 ಗಂಟೆಯವರೆಗೆ ಕ್ರಿಕೆಟ್ ಮ್ಯಾಚ್ ಆಡುತ್ತಲೇ ಇದ್ದ. ಒಂದೇ ರಾತ್ರಿಯಲ್ಲಿ ಅವನು ನನ್ನ ಕನಸಿನ ರಾಜಕುಮಾರನಾಗಿ ಹೋದ. ಆಗ ನಾನವನಿಗೆ ಹೇಳಿದೆ, ನಾನು ಇಂದಿನಿಂದ ಯಾವಾಗಲೂ ನಿನ್ನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡುತ್ತೇನೆ. ನೀನು ಯಾವಾಗ ಕರೆದರೂ ಆಗ ನಾನು ತಯಾರಾಗಿ ಬರುತ್ತೇನೆ. ಆ ಹುಡುಗ ಬಹಳ ಖುಷಿಯಾದ. ಅಂದಿನಿಂದ ನನ್ನ ಹಾಗೂ ಅವನ ನಡುವೆ ಬಹಳವಾಗಿ ಪ್ರೀತಿ ಪ್ರೇಮ ಉಂಟಾಗಲು ಪ್ರಾರಂಭವಾಯಿತು. ಅವನು ವಿಡಿಯೋ ಕಾಲ್ ಮಾಡಿ ನನ್ನ ಬಳಿ ಮಾತಾಡುತ್ತಿದ್ದ. ಮಾತಾಡುತ್ತಾ ನಾವಿಬ್ಬರೂ ಪ್ರೀತಿ ಪ್ರೇಮದ ಲೋಕದಲ್ಲಿ ಕಳೆದು ಹೋಗುತ್ತಿದ್ದೆವು. ನಮ್ಮಿಬ್ಬರಿಗೂ ಅವಕಾಶ ಸಿಕ್ಕಾಗಲೆಲ್ಲ ಒಂದೊಂದು ಕ್ರಿಕೆಟ್ ಮ್ಯಾಚ್ ಆಡುತ್ತಿದ್ದೆವು. ಒಟ್ಟಿನಲ್ಲಿ ಆ ಹುಡುಗನ ಬಯಕೆ ನನ್ನ ಬಯಕೆಯನ್ನು ಸಹ ಪೂರ್ಣಗೊಳಿಸಿತ್ತು. ಏಕೆಂದರೆ ಆ ಹುಡುಗ ಬಹಳ ವೇಗವಾಗಿದ್ದ. ಅವನಿಗೆ ಈ ವಿಷಯದ ಬಗ್ಗೆ ಬಹಳ ನಾಲೆಡ್ಜ್ ಇತ್ತು. ಹಾಗಾಗಿ ನಾವಿಬ್ಬರು ಅವಕಾಶ ಸಿಕ್ಕಿದಾಗಲೆಲ್ಲ ಕ್ರಿಕೆಟ್ ಮ್ಯಾಚ್ ಆಡುತ್ತಲೇ ಇದ್ದೆವು. ಇವತ್ತಿನ ಕತೆ ಇಷ್ಟೇ ಗೆಳೆಯರೇ. ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿರಿ. ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು.